ಎಲ್ಲರಿಗೂ ನಮಸ್ಕಾರಗಳು. ಮಾತವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತುರೆಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾನು ಪ್ರತಿ ಸಲ ಹಲವಾರು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ನಮ್ಮ ದೇಹವೇ ಒಂದು ಬ್ರಹ್ಮಾಂಡದ ಥರ. ನಮ್ಮ ದೇಹವನ್ನು, ನಮ್ಮ ದೇಹದ ಒಳಗಡೆ ಇರುವ ಅಂಗಾಂಗಗಳನ್ನು ಸರಿಯಾಗಿ ಅವುಗಳ ಕೆಲಸವನ್ನು ಅರ್ಥ ಮಾಡಿಕೊಂಡ್ರೆ ಇಡೀ ಬ್ರಹ್ಮಾಂಡ ಹೊರಗಡೆ ನಾವೇನು ನೋಡ್ತೀವಿ ಅದೆಲ್ಲವೂ ಅರ್ಥ ಆದಂತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಮ್ಮ ದೇಹದಲ್ಲಿ ಒಂದು ಅದ್ಭುತವಾದ ರಕ್ಷಣಾ ವ್ಯವಸ್ಥೆ ಇದೆ. ಈಗ ನಾವು ಯಾವುದೇ ಒಂದು ದೊಡ್ಡ ದೇಶ, ಉದಾಹರಣೆಗೆ ಅಮೇರಿಕಾ ಆಗ್ಬೋದು, ರಷ್ಯಾ ಆಗ್ಬೋದು, ಆ ದೇಶದ ರಕ್ಷಣಾ ವ್ಯವಸ್ಥೆ ಏನಿದೆ ಅದಕ್ಕಿಂತ 1000 ಪಟ್ಟು ಹೆಚ್ಚಿನ ರಕ್ಷಣಾ ವ್ಯವಸ್ಥೆ ನಮ್ಮ ದೇಹದ ಒಳಗಡೆ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ದೇಹದ ಒಳಗಡೆ ಅಂಥ ಅದ್ಭುತವಾದ ರಕ್ಷಣಾ ವ್ಯವಸ್ಥೆ ಇದೆ. ಹಾಗಾಗಿ ಇಂದು ನಾವು ವಿಷಯುಕ್ತ ಜಗತ್ತಿನಲ್ಲಿ ಬದುಕ್ತಾ ಇದ್ದೀವಿ. ತಿನ್ನುವ ಆಹಾರದಲ್ಲಿ ವಿಷಗಳಿದೆ, ಕಲರಿಂಗ್ ಏಜೆಂಟ್ ಇದೆ, ಪ್ರಿಸರ್ವೇಟಿವ್ ಇದೆ, ಎಮಲ್ಸಿಫೈಯರ್ಸ್ ಇದೆ, ಫುಡ್ ಎಡಿಟಿವ್ಸ್ಗಳು, ಇವೆಲ್ಲದೂ ಒಂದು ವಿಷ ಅಂತಲೇ ಅನ್ಬೋದು. ಕುಡಿಯುವ ನೀರಿನಲ್ಲಿ ವಿಷ ಇದೆ, ಉಸಿರಾಡುವ ಗಾಳಿಯಲ್ಲಿ ವಿಷ. ಅಂದರೆ ವಿಷದ ಜಗತ್ತಿನಲ್ಲೇ ನಾವು ಬದುಕ್ತಾ ಇದ್ದರೂ ಏನು ತೊಂದರೆಗಳು ಆಗ್ತಾ ಇಲ್ಲ. ಆದರೆ ಕೆಲವೊಮ್ಮೆ ಏನಾಗುತ್ತೆ, ತೊಂದರೆಗಳು ಆಗಿ ಅನಾಹುತಗಳು ಸಹ ಆಗುವಂಥ ಸಾಧ್ಯತೆಗಳು ಇದೆ. ಯಾವಾಗ ಇದಾಗುತ್ತೆ ಅಂತ ನಾವು ನೋಡಿದರೆ ದೇಹದ ರಕ್ಷಣಾ ವ್ಯವಸ್ಥೆಯ ವೈಫಲ್ಯದಿಂದ ಇದೆಲ್ಲ ಆಗುವಂಥದ್ದು. ಅಂದರೆ ರಕ್ಷಣಾ ವ್ಯವಸ್ಥೆ ಎಷ್ಟು ಮಟ್ಟದಲ್ಲಿದೆ ಅಂತಂದರೆ ಬೇರೆ ಬೇರೆ ಲೆವೆಲ್ಸಲ್ಲಿದೆ. ಅದು ಒಂದು ಲೆವೆಲ್ನ ಕ್ರಾಸ್ ಮಾಡಿದ್ರೆ ಇನ್ನೊಂದನ್ನು ಕ್ರಾಸ್ ಮಾಡಿದ್ರೆ ಇನ್ನೊಂದು. ಕೊನೆಗೆ ವ್ಯಕ್ತಿಗೆ ತೊಂದರೆ ಆಗಬೇಕು ಅಂದರೆ ಆ ಎಲ್ಲ ರಕ್ಷಣಾ ವ್ಯವಸ್ಥೆಯ ವ್ಯೂಹ ಇದೆಯಲ್ಲ, ಅದು ಎಲ್ಲದರಲ್ಲೂ ವಿಫಲವಾದಾಗ ಮಾತ್ರ ನಾವು ಮನುಷ್ಯನಿಗೆ ಕಾಯಿಲೆ ಬರುವುದನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಕ್ಯಾನ್ಸರ್ನಂಥ ಮತ್ತು ಹೃದಯಕ್ಕೆ ಸಂಬಂಧಿಸಿದಂಥ ಕಾಯಿಲೆಗಳು, ಕ್ಯಾನ್ಸರ್ ಕಾಯಿಲೆ, ಈ ರೀತಿ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ಅಂತೀವಲ್ಲ, ಅದೆಲ್ಲ ವಯಸ್ಸಾದಂತೆ ಬರೋವಂಥದ್ದು. ಕಾರಣ ವಯಸ್ಸಾಗ್ತಾ ಇದ್ದಂಗೆ ಏನಾಗುತ್ತೆ ಅಂದರೆ ಈ ರಕ್ಷಣಾ ವ್ಯವಸ್ಥೆಯಲ್ಲಿ ಎಲ್ಲೋ ಒಂದು ವೈಫಲ್ಯನ ನಾವು ನೋಡ್ತಾ ಇರ್ತೀವಿ. ಹಾಗಾದರೆ ಇದಕ್ಕೆ ಕಾರಣ ಏನು ಅಂತ ನಾವು ನೋಡೋದಾದರೆ ಆಧುನಿಕ ಜೀವನ ಶೈಲಿ, ಅದು ನಮ್ಮ ದೇಹದ ರಕ್ಷಣಾ ವ್ಯವಸ್ಥೆಯನ್ನು ವಿಫಲ ಮಾಡೋಕ್ಕೆ ಕಾರಣ ಅನ್ಬೋದು. ಪರಿಸರ ಮಾಲಿನ್ಯ ಆಗಿರಬಹುದು, ಇದರ ಜೊತೆಯಲ್ಲಿ ನಮ್ಮ ನಿದ್ರೆಯ ಕೊರತೆ ಆಗಿರ್ಬೋದು, ಒತ್ತಡದ ಬದುಕು, ಈ ರೀತಿ ನಾನಾ ಕಾರಣಗಳನ್ನು ನಾವು ನೋಡ್ತಾ ಬರಬಹುದು. ಹಾಗಾಗಿ ಈ ಒಂದು ವೈಫಲ್ಯಕ್ಕೆ ಕಾರಣ ಏನು ಅಂದರೆ ನಮ್ಮ ದೇಹದ ಒಳಗಡೆ ಇರುವ ಕೆಲವು ಪ್ರಮುಖ ರಕ್ಷಣಾ ವ್ಯವಸ್ಥೆಯಲ್ಲಿ ಉಂಟಾಗುವ ತೊಂದರೆ. ಅದರಲ್ಲಿ ಪ್ರಮುಖವಾಗಿ ಲಿವರ್, ಅದನ್ನು ಯಕೃತ್ತು ಅಂತ ಕರಿತೀವಿ, ಅಲ್ಲಿ ತೊಂದರೆ ಆಗಿರುತ್ತೆ, ಅದು ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ. ಅದ್ರ ಜೊತೆಗೆ ನಮ್ಮ ಗಟ್ ಮೈಕ್ರೋಬಯೋಮ್, ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು, ಅವುಗಳ ಸಂಖ್ಯೆ, ಕೆಟ್ಟ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿಯಾಗಿ ಒಳ್ಳೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಕಡಿಮೆ ಆದಾಗ ತೊಂದರೆಗಳು ಉಂಟಾಗುತ್ತೆ. ನಮ್ಮ ಕಿಡ್ನಿಯಲ್ಲಿ ತೊಂದರೆಗಳು ಜಾಸ್ತಿ ಆದಾಗ, ಅದೇನು ವೈಫಲ್ಯವಾದಾಗ ನಮಗೆ ತೊಂದರೆಗಳು ಉಂಟಾಗೋದು. ಮತ್ತು ನಮ್ಮ ಮೈಟೋಕಾಂಡ್ರಿಯಾ ಅಂತ ಇದೆ, ನಮ್ಮ ದೇಹಕ್ಕೆ ಎನರ್ಜಿ ಕೊಡುವ ಬಹಳ ಪ್ರಮುಖವಾದ ಅದು ಒಂದು ಸೆಲ್ಲರ್ ಆರ್ಗನ್ ಅಂತದ್ದು, ಸೆಲ್ ಆರ್ಗನ್ ಅಂತ ಅಂತೀವಿ ನಾವು ಅದನ್ನು ಪವರ್ ಹೌಸ್ ಆಫ್ ದ ಸೆಲ್ ಅಂತಲೂ ಸಹ ಕರಿತೀವಿ. ದೇಹಕ್ಕೆ ಶಕ್ತಿಯನ್ನು ನೀಡುವುದು ಈ ಮೈಟೋಕಾಂಡ್ರಿಯಾ, ಇದರಿಂದ ಬಿಡುಗಡೆಯಾಗುವ ATPಗಳು. ಹಾಗಾಗಿ ಇದರಲ್ಲಿ ತೊಂದರೆ ಉಂಟಾದರೆ, ಮತ್ತು ಡಿಟಾಕ್ಸಿಫೈಯಿಂಗ್ ಎನ್ಸೈಮ್ಸ್ಗಳಿದೆ ದೇಹದಲ್ಲಿ. ಈ ಡಿಟಾಕ್ಸಿಫೈಯಿಂಗ್ ಎನ್ಸೈಮ್ಸ್ ಅಥವಾ ಕಿಣ್ವಗಳೇನಿದೆ ಅವುಗಳಲ್ಲಿ ಏನಾದರೂ ಕೊರತೆ ಆದರೆ, ಡಿಫಿಷಿಯನ್ಸಿ ಅಂತ ಅಂತೀವಲ್ಲ, ಅದಾದಂಥ ಸಂದರ್ಭದಲ್ಲಿ ಈ ರಕ್ಷಣಾ ವ್ಯವಸ್ಥೆ ಎಲ್ಲೋ ಒಂದು ಕಡೆ ವಿಫಲವಾಗುತ್ತೆ. ನಂತರ ಮನುಷ್ಯನಿಗೆ ನಾನಾ ರೀತಿಯ ಕಾಯಿಲೆಗಳು ಬರುತ್ತೆ. ಅಂದರೆ ಅಲ್ಲಿಯವರೆಗೂ ನಾವು ಯಾವುದೇ ಆಹಾರ ಸೇವಿಸಲಿ, ಸ್ವಲ್ಪ ನೀರು ಕಲುಷಿತ ಅಂದ್ರೂ, ಅಂದರೆ ಈ ಒಂದು ವಿಷದ ಜಗತ್ತಿನಲ್ಲೂ ಸಹ ಏನೂ ತೊಂದರೆ ಆಗದಿದ್ದ ಹಾಗೆ ಬದುಕಲು ಕಾರಣ ಈ ಒಂದು ರಕ್ಷಣಾ ವ್ಯವಸ್ಥೆ. ಡಿಟಾಕ್ಸಿಫೈಯಿಂಗ್, ನಿರ್ವಿಷಯುಕ್ತ ಮಾಡುವ ಒಂದು ಸಿಸ್ಟಮೇ ದೇಹದ ಒಳಗಡೆ ಇದೆ. ಹಾಗಾದರೆ ಇದು ವೈಫಲ್ಯವಾಗಲು ಏನು ಕಾರಣ ಅಂತ ಮೊದಲನೇದಾಗಿ ನಾವು ನೋಡೋದಾದರೆ ಹೈಲಿ ಪ್ರೋಸೆಸ್ಡ್ ಡಯೆಟ್. ನಾವು ತಿನ್ನುವ ಆಹಾರ, ನೀವು ಬೇಕರಿ ತಿಂಡಿ ತಿನಿಸುಗಳನ್ನು ತೆಗೆದುಕೊಳ್ಳಿ, ಅವೆಲ್ಲ ಪ್ರೋಸೆಸ್ಡ್ ಡಯೆಟು. ಹೊರಗಡೆ ಹೋಟೆಲಿಗೆ ಹೋಗಿ, ಚಾಟ್ಸ್ಗಳಿಗೋಗಿ, ಅಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಹೈ ಕ್ಯಾಲೋರಿ ಇರುತ್ತೆ, ಅತಿಯಾದ ಕೊಬ್ಬು, ಟ್ರಾನ್ಸ್ ಫ್ಯಾಟ್ಗಳಾಗ್ತಾರೆ, ವನಸ್ಪತಿಗಳಾಗ್ತಾರೆ. ಆಮೇಲೆ ಪದೇ ಪದೇ ಕರೆದ ಎಣ್ಣೆಯನ್ನೇ ಪದೇ ಪದೇ ಬಳಕೆ ಮಾಡ್ತಾರೆ. ಹಾಗಾಗಿ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ನಾವು ಕರಿತೀವಿ, ಅದನ್ನು ರೀಸೈಕಲ್ ಮಾಡ್ತಾರೆ. ಕರೆದಿರುವ ಎಣ್ಣೆಯನ್ನೇ ಪದೇ ಪದೇ ಬಳಸ್ತಾರೆ. ಪ್ರೋಸೆಸ್ಡ್ ಫುಡ್ ಅಂತೀವಲ್ಲ, ಇದೆಲ್ಲ ಬೇಕರಿಲಿ ಸಿಕ್ಕುವಂತಹ ಎಲ್ಲ ಥರದ ಆಹಾರನೂ ನಾವು ಪ್ರೋಸೆಸ್ಡ್ ಫುಡ್ ಅಂತಲೇ ಅನ್ಬೋದು. ಅತಿಯಾದ ಸಕ್ಕರೆ ಇರುತ್ತೆ, ಉಪ್ಪಿನ ಪ್ರಮಾಣ, ಈಗ ಚಿಪ್ಸ್ಗಳೆಲ್ಲ ತಗೊಂತೀವಿ, ಉಪ್ಪಿನ ಪ್ರಮಾಣ ಜಾಸ್ತಿ ಇರುತ್ತೆ. ಜೊತೆಯಲ್ಲಿ ಏನು ಮಾಡಿರ್ತಾರೆ ಅಂದರೆ ಕಲರಿಂಗ್ ಏಜೆಂಟ್ಗಳು ಹಾಕಿರ್ತಾರೆ. ಹೆಚ್ಚು ಕಲರ್ಸ್ ಅಂದರೆ ಅಟ್ರ್ಯಾಕ್ಷನ್ನು, ಗ್ರಾಹಕರನ್ನು
ಹಾಗೆ ಅಟ್ರ್ಯಾಕ್ಟ್ ಮಾಡಬೇಕು, ಮಕ್ಕಳನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಕಣ್ಣಿಗೆ ಒಂದು ಅಟ್ರ್ಯಾಕ್ಷನ್ ಕೊಡುವಂಥದ್ದು ಆಕರ್ಷಣೀಯವಾದ ಕಲರ್ಸ್ಗಳಾಕಿರ್ತಾರೆ. ಪ್ರಿಸರ್ವೇಟಿವ್ಗಳು ಅತಿಯಾಗಿರುತ್ತೆ. ಈ ಪ್ರಿಸರ್ವೇಟಿವ್ಗಳು ಏನಕ್ಕೆ ಅಂತಂದರೆ ಹಾಳಾಗದಿದ್ದಾಗೆ ಅದನ್ನು ಕಾಪಾಡಲು ಬಹಳಷ್ಟು ದಿನ ಅವರು ಆ ಸರಕುಗಳನ್ನು ಇಟ್ಕೋಬೇಕಾಗಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಪ್ರಿಸರ್ವೇಟಿವ್ನ ಉಪ್ಪಿನಕಾಯಿಗೂ ಸಹ ಅದು ಪ್ರಿಸರ್ವೇಟಿವ್ಗಳು ಹಾಕಿರ್ತಾರೆ. ಮನೆಯಲ್ಲಿ ಮಾಡಿದ ಉಪ್ಪಿನಕಾಯಿಯ ರುಚಿಯೇ ಬೇರೆ, ಮತ್ತು ಅಂಗಡಿಯಲ್ಲಿ ನಾವು ತೆಗೆದುಕೊಳ್ಳುವ ಉಪ್ಪಿನಕಾಯಿಯ ರುಚಿಯೇ ಬೇರೆ. ಹಾಗಾಗಿ ಪ್ರಿಸರ್ವೇಟಿವ್ ಎಮಲ್ಸಿಫೈಯರ್ಗಳಾಗಿರ್ಬೋದು, ಫುಡ್ ಎಡಿಟಿವ್ಸ್ಗಳು, ರುಚಿಯನ್ನು ಹೆಚ್ಚಿಸಲು ಬಳಸುವ ಫುಡ್ ಎಡಿಟಿವ್ಸ್ಗಳು, ಇವುಗಳೆಲ್ಲ ಏನು ಮಾಡುತ್ತೆ ಅಂತಂದರೆ ದೇಹದಲ್ಲಿ ಹೋದಾಗ ನಮ್ಮ ಲಿವರ್ ಆಗಿರ್ಬೋದು, ಬೇರೆ ಬೇರೆ ನಮ್ಮ ಮೈಟೊಕಾಂಡ್ರಿಯಾ ಇವುಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಲೋಡ್ ಜಾಸ್ತಿ ಮಾಡಿಬಿಟ್ಟು ಅವುಗಳನ್ನು ಅನಾರೋಗ್ಯ ಉಂಟಾಗಲ್ಲ ಥರ ಮಾಡುತ್ತೆ. ಮುಖ್ಯವಾಗಿ ಏನಾಗುತ್ತೆ ಅಂದರೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳು, ಇವುಗಳನ್ನು ನಾವು ಸೇವನೆ ಮಾಡಿದಾಗ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ವಿಷಕಾರಿ ಪದಾರ್ಥಗಳು ಬಿಡುಗಡೆಯಾಗುತ್ತೆ. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಉಂಟಾದರೆ ಅದು ನಮ್ಮ DNA ಡ್ಯಾಮೇಜ್ ಮಾಡುವ ಸಾಧ್ಯತೆ ಇದೆ. ಅದಲ್ಲದೆ ದೇಹದ ಎಲ್ಲ ಕ್ರಿಯೆಗಳನ್ನು ಅದು ನಿಷ್ಕ್ರಿಯ ಮಾಡುವಂಥ, ಏಕೆಂದರೆ ಫ್ರೀ ರ್ಯಾಡಿಕಲ್ಸ್ಗಳಿರುತ್ತೆ, ಅದು ಆ ಫ್ರೀ ರ್ಯಾಡಿಕಲ್ಸ್ಗಳು ಬೇರೆದ್ರ ಜೊತೆ ಬೈಂಡ್ ಆಗೋದ್ರಿಂದ ಅಲ್ಲಿ ಆ ಪ್ರೋಟೀನ್ ಆಗ್ಬೋದು, DNA ಆಗ್ಬೋದು, ಬೇರೆ ಬೇರೆ ಮ್ಯಾಕ್ರೋ ಮಾಲಿಕ್ಯೂಲ್ಗಳಿಗೆ ತೊಂದರೆ ಉಂಟು ಮಾಡುವ ಸಾಧ್ಯತೆ ಜಾಸ್ತಿ. ಇದರ ಜೊತೆಯಲ್ಲಿ ಇವುಗಳನ್ನೆಲ್ಲ ನಾವು ಸೇವನೆ ಮಾಡೋದ್ರಿಂದ ಅಡ್ವಾನ್ಸ್ ಗ್ಲೈಕೇಟೆಡ್ ಎಂಡ್ ಪ್ರಾಡಕ್ಟ್ AGEs ಅಂತ ನಾವು ಕರಿತೀವಿ, ಇದು ಸಹ ಜಾಸ್ತಿ ಆಗುತ್ತೆ. ಇಲ್ಲಿ ಪ್ರೋಟೀನ್ ಅಥವಾ ಫ್ಯಾಟ್ ಈ ಕಾರ್ಬೋಹೈಡ್ರೇಟ್ ಜೊತೆ ಬೈಂಡ್ ಆಗಿಬಿಡುತ್ತೆ, ಕ್ರಾಸ್ ಲಿಂಕ್ ಆಗುತ್ತೆ. ಅದು ಆಗಲ್ಲ ಸಾಮಾನ್ಯ, ಕ್ರಾಸ್ ಲಿಂಕ್ಗಳಾಗುತ್ತೆ. ಕ್ರಾಸ್ ಲಿಂಕ್ ಆದಾಗ ಅವುಗಳು ನಾಶ ಆಗುತ್ತೆ. ಅವುಗಳು DNA ಜೊತೆನೂ ಬೈಂಡ್ ಆಗಿ DNAನೂ ನಾಶ ಮಾಡುತ್ತೆ, ಜೊತೆಗೆ ಮ್ಯೂಟೇಷನ್ಗಳನ್ನು ಜಾಸ್ತಿ ಮಾಡ್ತಾ ಬರುತ್ತೆ. ಹಾಗಾಗಿ ಇದೆಲ್ಲ ಆದಾಗ ಏನಾಗುತ್ತೆ ಅಂದರೆ ಕೊಲಾಜನ್ ಅಂತ ಇದೆಯಲ್ಲ, ಅದು ಬಹಳ ಮುಖ್ಯ. ಇತ್ತೀಚಿನ ದಿನದಲ್ಲಿ ನೋಡಿ, ಈ ನಿರ್ವಶಯುಕ್ತ ವೈಫಲ್ಯತೆಯಿಂದಾಗಿ ಮನುಷ್ಯರಿಗೆ ವಯಸ್ಸಾಗುವ ಪ್ರಕ್ರಿಯೆ ತುಂಬ ವೇಗವಾಗಿ ನಡೀತಾ ಇದೆ. ಹಿಂದಿನ ಕಾಲದಲ್ಲಿ 70-80 ವರ್ಷ ಆದರೂ ತಲೆ ಕೂದಲು ಕಪ್ಪಾಗಿರ್ತಿತ್ತು, ಮತ್ತು ಚರ್ಮ ಸಹ ಅಷ್ಟು ಸುಕ್ಕ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಅವರು 40 ವರ್ಷ ಇರುತ್ತೆ, 50 ವರ್ಷ ಇರುತ್ತೆ, ಅವರು ಅಂದರೆ ಏಜಿಂಗ್ ಪ್ರಾಸೆಸ್ ಅಂತ ನಾವು ಹೇಳ್ತೀವಿ. ತಲೆ ಬೆಳ್ಳಕ್ಕಾಗೋದು, ಚರ್ಮ ಸುಕ್ಕಾಗೋದು, ಆಮೇಲೆ ಮೂಳೆಗಳು ಜಾಯಿಂಟ್ಸ್ ಪೇಯ್ನ್ ಬರೋಂಥದ್ದು, ಇಂಥದ್ದು ಸ್ನಾಯುಗಳು ಅಂದರೆ ಅದೆಲ್ಲ ಲೂಸ್ ಆಗೋ ಅಂಥದ್ದು, ಸ್ಟಿಫ್ ಆಗಿರುತ್ತೆ. ಯಂಗ್ ಏಜಲ್ಲಿ ಮಸಲ್ಸು ತುಂಬ ಸ್ಟಿಫ್ ಇರುತ್ತೆ, ವಯಸ್ಸಾದಂಗೆ ಅದು ಸ್ನಾಯುಗಳು ಒಂಥರ ಸಡಿಲ ಆಗ್ತಾ ಬರುತ್ತೆ. ಇದಕ್ಕೆ ಮುಖ್ಯ ಕಾರಣ ಕೊಲಾಜನ್ನು ಕಡಿಮೆ ಆದಂತೆ ನಾವು ಸ್ನಾಯುಗಳಲ್ಲಿ ಈ ಥರ ಸಡಿಲತೆಯನ್ನು ನೋಡ್ಬೋದು. ಮತ್ತು ಮುಖ ಸುಕ್ಕ ಆಗೋವಂಥದ್ದು, ಚರ್ಮ ಸುಕ್ಕ ಆಗೋವಂಥದ್ದು, ಇದಕ್ಕೆಲ್ಲ ಮುಖ್ಯ ಕಾರಣ ಕೊಲಾಜನ್ ಕಡಿಮೆ ಆಗೋದು. ಕೊಲಾಜನ್ ಏನು ಕಡಿಮೆ ಆಗ್ತಿದೆ ಅಂದರೆ ಈ ಥರದ ಆಹಾರಗಳನ್ನು ನಾವು ಸೇವನೆ ಮಾಡಿದಾಗ ಅದು ನೇರವಾಗಿ ಕೊಲಾಜನ್ ಮೇಲೆ ಎಫೆಕ್ಟ್ ಮಾಡಿ ಕೊಲಾಜನ್ನ ಕಡಿಮೆ ಮಾಡ್ತಾ ಬರುತ್ತೆ. ಅದರಲ್ಲಿ ಕೆಲವು ಎಲಾಸ್ಟಿನ್ಸ್ ಅಂತ ಇರುತ್ತೆ, ಆ ಎಲಾಸ್ಟಿನ್ನ ಕಡಿಮೆ ಮಾಡೋದ್ರಿಂದ ಕೊಲಾಜಿನ್ನೂ ಕಡಿಮೆ ಆಗುತ್ತೆ, ಸ್ನಾಯುಗಳ ಬಿಗಿತ ಕಡಿಮೆ ಆಗ್ತಾ ಬರುತ್ತೆ. ಹಾಗಾಗಿ ಇದೊಂದು ಅತ್ಯಂತ ಇವುಗಳಿಂದ ಉಂಟಾಗುವ ಬಹಳ ಪ್ರಮುಖವಾದ ತೊಂದರೆ ಅಂತ ಹೇಳ್ಬೋದು. ಎರಡನೆಯದು ಗ್ಲೂಟೋಥಯಾನ್ ಅಂತ ಒಂದು ಆ್ಯಂಟಿ ಆಕ್ಸಿಡೆಂಟ್ ಎನ್ಸೈಮ್ ಇದೆ ದೇಹದಲ್ಲಿ, ಅದು ಲಿವರಲ್ಲಿ ಇರುವಂಥದ್ದು ಗ್ಲೂಟೋಥಯಾನ್ ಅಂತ. ಅದನ್ನು ಕಿಂಗ್ ಮೇಕರ್ ಒಂಥರ ಕಿಂಗ್ ಥರ ಅಂತ ಅನ್ಬೋದು. ಕಾರಣ ದೇಹದಲ್ಲಿ ಸೇರುವ ಎಲ್ಲ ವಿಷಗಳನ್ನು ಆದಷ್ಟು ನಿರ್ವಿಷಯುಕ್ತ ಮಾಡುವಂತಹ ಪ್ರಕ್ರಿಯೆಯನ್ನು ಮಾಡುವಂತಹದ್ದು ಈ ಗ್ಲೂಟೋಥಯಾನ್. ಇದನ್ನು ಆ್ಯಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇದೇನು ಮಾಡುತ್ತೆ, ಯಾವುದೇ ವಿಷ ಆದರೂ ಅದನ್ನು ಸ್ಕ್ಯಾವೆಂಜ್ ಮಾಡಿ ಆ ವಿಷಗಳನ್ನು ಫ್ರೀ ರ್ಯಾಡಿಕಲ್ಸ್ಗಳನ್ನು ತೆಗೆದುಕೊಂಡು ಅದನ್ನೆಲ್ಲ ನಾಶ ಮಾಡಿ ದೇಹವನ್ನು ಯಾವುದೇ ರೀತಿ ಅಂದರೆ ದೇಹದಲ್ಲಿರುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ಪ್ರಕ್ರಿಯೆಯಲ್ಲಿ ಮೊದಲನೆಯ ಸ್ಥಾನದಲ್ಲಿರುವುದು ಗ್ಲೂಟೋಥಯಾನ್. ಈ ಗ್ಲೂಟೋಥಯಾನು ಡಿಪ್ಲೀಷನ್ ಆದಾಗ ಈ ಗ್ಲೂಟೋಥಯಾನ್ ಹೇಗೆ ಕಮ್ಮಿ ಆಗುತ್ತೆ? ಈ ಗ್ಲೂಟೋಥಯಾನ್ ಕಡಿಮೆ ಆದರೆ ನಿರ್ವಿಷಯುಕ್ತ ಮಾಡುವ ದಾರಿಗಳೆಲ್ಲ ಬಂದು ಕ್ಲೋಸ್ ಆದಂಗೆ. ಹಾಗಾದರೆ ಈ ಗ್ಲೂಟೋಥಯಾನು ಕಡಿಮೆ ಯಾಕಾಗುತ್ತೆ ಅಂದರೆ ಮೊದಲನೇದಾಗಿ ಅತಿಯಾದ ಒತ್ತಡ. ನಮ್ಮದು ಈಗ ನಾವು ಬದುಕ್ತಿರೋದು ಒತ್ತಡದ ಜಗತ್ತೇ. ಪ್ರೊಫೆಷನ್ನು, ಹೊರಗಡೆ ಕೆಲಸ ಮಾಡಬೇಕು, ಅದರ ಜೊತೆಗೆ ಕೌಟುಂಬಿಕ ಜೀವನ, ಪ್ರೊಫೆಷನ್ನು, ಪರ್ಸ್ನಲ್ ಲೈಫು, ಇದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಒತ್ತಡದ ಜಗತ್ತಿನಲ್ಲಿ ಇದ್ದರೂ, ಬಹಳಷ್ಟು ಒತ್ತಡ ಕಾರಕಗಳಿದ್ದರೂ ಒತ್ತಡವನ್ನು ತೆಗೆದುಕೊಳ್ಳದೆ ಸರಿಯಾದ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಲ್ಲ, ಅದೊಂದು ದೊಡ್ಡ ಚಾಲೆಂಜ್ ಅನ್ಬೋದು. ಹಾಗಾಗಿ ಅತಿಯಾದ ಒತ್ತಡ, ಅದರ ಜೊತೆಗೆ ನಿದ್ರಾಹೀನತೆ, ಸ್ಲೀಪ್ ಡಿಪ್ರೈವೇಷನ್ ಅಂತೀವಿ. ಅತಿಯಾದ ಕೆಲಸ ಇರುತ್ತೆ, ರಾತ್ರಿ ಎಲ್ಲ ಕೆಲಸ ಮಾಡ್ತಾರೆ, ಬರೀ ಕೇವಲ 3-4 ಗಂಟೆಗಳ ಕಾಲ ನಿದ್ರೆ ಮಾಡುವಂಥದ್ದು. ಇಂಥ ಸಂದರ್ಭದಲ್ಲಿ ಈ ಗ್ಲೂಟೋಥಯಾನ್ ಡಿಪ್ಲೀಷನ್ನು ಕಡಿಮೆ ಆಗುತ್ತೆ. ಇದರ ಜೊತೆಯಲ್ಲಿ ನಮ್ಮ ಹವ್ಯಾಸಗಳಾದ ಸ್ಮೋಕಿಂಗ್ ಆಗಿರ್ಬೋದು, ಅದರ ಜೊತೆ ಆಲ್ಕೋಹಾಲ್ನ ತೆಗೆದುಕೊಳ್ಳೋದಾಗಿರ್ಬೋದು, ಇದೂ ಸಹ ಗ್ಲೂಟೋಥಯಾನ್ನ
ಸಂಪೂರ್ಣವಾಗಿ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರನೇ ಧೂಮಪಾನ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ ಅಂತ ಹೇಳೋದು. ಬಹಳಷ್ಟು ಜನ ನೋಡಿ ಕಿಡ್ನಿ ಫೇಲ್ಯೂರು ಅಥವಾ ಹೃದಯದ ತೊಂದರೆ ಅಂತ ಮರಣನ ಆಗ್ತಾರೆ. ಎಲ್ಲ ಅಂತಾರೆ, ಅಯ್ಯೋ ಪಾಪ ಇಷ್ಟು ಸಣ್ಣ ವಯಸ್ಸಿಗೆ ತೀರೋದ್ರು, ಚೆನ್ನಾಗೇ ಇದ್ರಲ್ಲ ಅಂತ. ಆದರೆ ಅವರ ಹವ್ಯಾಸಗಳನ್ನು ನಾವು ನೋಡಬೇಕು. ಯಾವುದೇ ಮನುಷ್ಯ ಆದರೂ ಸುಮ್ಮನೆ ಅವನಿಗೆ ಅನಾರೋಗ್ಯ ಉಂಟಾಗಲ್ಲ, ಅದಕ್ಕೆ ಕಾರಣಗಳಿರುತ್ತೆ. ಅದರಲ್ಲಿ ಬಹಳ ಪ್ರಮುಖವಾದ ಕಾರಣ ಅಂತಂದರೆ ಧೂಮಪಾನ ಮತ್ತು ಮದ್ಯಪಾನ. ಇದರ ಜೊತೆಯಲ್ಲಿ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್, ಹರ್ಬಿಸೈಡ್. ಈಗ ನಾವು ಮನೆಗೆ ತರುವ ತರಕಾರಿಗಳಲ್ಲಿ ಬೇಕಾದಷ್ಟು ಕೀಟನಾಶಕಗಳಿರುತ್ತೆ. ಆ ಕೀಟನಾಶಕಗಳನ್ನು ಸರಿಯಾಗಿ ನಾವು ತೊಳೆದು, ಅದು ಉಪ್ಪು ನೀರಿನಲ್ಲಿ ತರಕಾರಿಗಳನ್ನು ತೊಳೆದಾಗ ಮಾತ್ರ ಕೀಟನಾಶಕಗಳು ಆ ಒಂದು ಏನಿದೆ ಟ್ರೇಸ್ ಅದೆಲ್ಲ ಹೊರಟೋಗುತ್ತೆ. ಇಲ್ಲದಿದ್ದ ಪಕ್ಷದಲ್ಲಿ ಆ ತರಕಾರಿಗಳನ್ನು ನಾವು ಹಾಗೆ ಅದನ್ನು ಬಳಸ್ತೀವಿ, ಬೇಕಾದಷ್ಟು ಅದರಿಂದ ಖಾದ್ಯಗಳನ್ನು ತಯಾರು ಮಾಡ್ತೀವಲ್ಲ, ಆವಾಗ ಆ ಕೀಟನಾಶಕಗಳು ನಮ್ಮ ದೇಹವನ್ನು ನೇರವಾಗಿ ಸೇರುತ್ತೆ. ಮನೆಯಲ್ಲಿ ಮಾಡುವ ಊಟ ಅಥವಾ ಆಹಾರ ತಯಾರಿಕೆ ನಿಜವಾಗ್ಲೂ ತುಂಬ ಒಳ್ಳೆಯದು ಅಂತ ಅನ್ಬೋದು. ಏಕೆಂತಂದರೆ ಅಲ್ಲಿ ಈ ಕೀಟನಾಶಕಗಳು ಇರದಿದ್ದ ಹಾಗೆ ತರಕಾರಿಗಳನ್ನು ಸ್ವಚ್ಛ ಮಾಡಿ ನಾವು ಆಹಾರ ಅಡಿಗೆಯನ್ನು ಮಾಡ್ತೀವಿ. ಒಳ್ಳೆಯ ಎಣ್ಣೆಯನ್ನು ಬಳಸ್ತೀವಿ. ಕಡಿಮೆ ಉಪ್ಪು, ಕಡಿಮೆ ಸಕ್ಕರೆ, ಕಡಿಮೆ ಎಣ್ಣೆ ಇಂಥದನ್ನು ಹಾಕಿ ನಾವು ಆಹಾರ ತಯಾರಿಕೆ ಮಾಡ್ತೀವಿ. ಮತ್ತು ಒಳ್ಳೆಯ ತರಕಾರಿಗಳು, ಫ್ರೆಶ್ ಆಗಿರೋಂಥದ್ದು ಅಂಥದ್ದೆಲ್ಲ ಬಳಕೆ ಮಾಡೋದ್ರಿಂದ ನಾವು ತಯಾರಿಸುವ ಆಹಾರದಲ್ಲಿರುವ ಎಲ್ಲ ಗುಣಗಳು ಹಾಗೆ ಉಳ್ಕೊಳ್ಳುತ್ತೆ. ಆದರೆ ಹೊರಗಡೆ ಯಾರು ಆಹಾರ ಸೇವನೆ ಮಾಡ್ತಾರೆ ಅವರಿಗೆ ಇದ್ಯಾವುದೂ ಸಿಕ್ಕೋದಿಲ್ಲ. ಕಾರಣ ಕ್ವಾಲಿಟಿ ತರಕಾರಿಗಳು ಇರೋದಿಲ್ಲ ಅಲ್ಲಿ. ಏಕೆಂದರೆ ಅದೊಂದು ಕಮರ್ಷಿಯಲ್, ಅದು ಅವರು ಲಾಭ ಮಾಡಬೇಕೇ ಹೊರತು ಮತ್ತೇನೂ ಇಲ್ಲ. ಹಾಗಾಗಿ ಕರದ ಎಣ್ಣೆಯನ್ನು ಪದೇ ಪದೇ ಬಳಕೆ ಮಾಡ್ತಾರೆ. ಮತ್ತು ಈ ಕೀಟನಾಶಕಗಳು ಸಂಪೂರ್ಣವಾಗಿ ತೊಳೆದು ಅದನ್ನು ಬಳಕೆ ಮಾಡುವುದು ಸಾಧ್ಯವೂ ಇಲ್ಲ ಅಂತ ಅನ್ಬೋದು. ಮಾಡ್ತೀವಿ ಅಂತ ಹೇಳಿದ್ರು ಅದು ಅಸಾಧ್ಯ. ಏಕೆಂತಂದರೆ ದೊಡ್ಡ ಮಟ್ಟದಲ್ಲಿ ಅವರು ಅಡುಗೆ ಮಾಡಬೇಕಾದ್ರೆ, ಅವಸರವಾಗಿ ಅಡುಗೆ ಮಾಡಬೇಕಾದ್ರೆ ಇದರ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ, ಈ ಸೂಕ್ಷ್ಮ ವಿಚಾರಗಳ ಬಗ್ಗೆ ಗಮನ ಕೊಡೋದು ಮನುಷ್ಯ ಮಾತ್ರರಿಗೆ ಸಾಧ್ಯ ಇಲ್ಲ ಅನ್ಬೋದು. ಹಾಗಾಗಿ ಹೊರಗಡೆ ಊಟ ಮಾಡುವ ವ್ಯಕ್ತಿಗಳಲ್ಲಿ ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ. ಕಾರಣ ಅವರ ದೇಹವನ್ನು ಸೇರುವ ವಿಷ ದೇಹದಿಂದ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಕಾರಣ ಏನಂತಂದರೆ ಗ್ಲೂಟೋಥಯಾನು ಕಂಪ್ಲೀಟು ಕಮ್ಮಿ ಆಗಿಬಿಟ್ಟಿರುತ್ತೆ. ಡಿಪ್ಲೀಷನ್ ಅಂತ ಅಂತೀವಿ. ಅದು ಪ್ರಮುಖವಾದ ಒಂದು ಆ್ಯಂಟಿ ಆಕ್ಸಿಡೆಂಟು. ಲಿವರಲ್ಲಿ ಉತ್ಪಾದನೆಯಾಗುವುದು ಬಹಳ ಮುಖ್ಯವಾಗಿ. ಲಿವರಲ್ಲೇ ಡಿಟಾಕ್ಸಿಫಿಕೇಷನ್ನು ಬಹಳಷ್ಟು ಪ್ರಾಸೆಸ್ ನಡೆಯೋದು. ಫೇಸ್ 1 ಎನ್ಸೈಮ್, ಫೇಸ್ 2 ಎನ್ಸೈಮ್, ಫೇಸ್ 3 ಎನ್ಸೈಮ್, ಈ ಥರ ಬಹಳಷ್ಟು ಎನ್ಸೈಮ್ಗಳು ಇದೆ ಅದರಲ್ಲಿ. ಅವುಗಳೆಲ್ಲ ಏನು ಮಾಡುತ್ತೆ, ನಾವು ಸೇವಿಸ್ತೀವಲ್ಲ ಆ ವಿಷವನ್ನು ನಿರ್ವಿಷಯುಕ್ತ ಮಾಡುವಂತಹ ಗುಣವನ್ನು ಹೊಂದಿದೆ. ಹಾಗಾಗಿ ಈ ಗ್ಲೂಟಥಯಾನ್ ಡಿಪ್ಲೀಷನ್ನು ಬಹಳ ಮುಖ್ಯವಾದ ಒಂದು ಅಂಶ ಅಂತ ಅನ್ಬೋದು. ಇದರಿಂದನೇ ನಮ್ಮ ದೇಹದಲ್ಲಿ ವಿಷಗಳು ಸೇರಿಕೊಂಡು ನಮಗೆ ಕಾಯಿಲೆಯನ್ನು ಉಂಟು ಮಾಡೋದು. ಮತ್ತು ಬಹಳ ಮುಖ್ಯವಾದ ಇನ್ನೊಂದು ಅಂಶ ಏನು ಅಂತಂದರೆ, ನಮ್ಮ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನು ಸರಿಯಾದ ರೀತಿಯಲ್ಲಿ ನಾವು ಕಾಪಾಡ್ಕೊಳ್ತಾ ಇಲ್ಲ. ಯಾವ ವ್ಯಕ್ತಿಯ ಕರುಳಿನಲ್ಲಿ ವೈವಿಧ್ಯ ರೀತಿಯ ಒಳ್ಳೆಯ ಬ್ಯಾಕ್ಟೀರಿಯಾ ಇರುತ್ತೆ ಅಂತಹ ವ್ಯಕ್ತಿಗೆ ಆರೋಗ್ಯ ಸದಾ ಕಾಲ ಅವನು ನಿರೋಗಿ, ಅವನಿಗೆ ಯಾವುದೇ ರೀತಿಯ ರೋಗ ಇರೋದಿಲ್ಲ. ಕಾರಣ ಈ ಬ್ಯಾಕ್ಟೀರಿಯಾಗಳೇನು ಮಾಡುತ್ತೆ ಅಂತಂದರೆ, ಅವು ನಾವು ಸೇವಿಸುವ ಆಹಾರ, ಈ ಫೈಬರಸ್ ಡಯೆಟ್, ಅದಕ್ಕೆ ನಾವು ಹೇಳೋದು ಸೊಪ್ಪು, ಹಣ್ಣು, ತರಕಾರಿ ಇಂಥದ್ದೆಲ್ಲ ಸೇವನೆ ಮಾಡಿ ಅಂತ. ಇಂಥದನ್ನು ಸೇವನೆ ಮಾಡಿದಾಗ ಈ ನಾರಿನಾಂಶದಲ್ಲಿ ಇರುವಂತಹ ಅದನ್ನು ಬಳಕೆ ಮಾಡಿಕೊಂಡು ಅವೇನು ಮಾಡುತ್ತೆ, ಅದರಲ್ಲಿರುವಂತಹ ಅಮೈನೋ ಆಸಿಡ್ಗಳಾಗಿರ್ಬೋದು, ಟ್ರಿಪ್ಟೋಪ್ಯಾನು, ಥೈರೋಸಿನ್ನು, ಇವುಗಳನ್ನು ಬಳಕೆ ಮಾಡ್ಕೊಂಡು ಏನು ಮಾಡುತ್ತೆ, ಅದು ಸೆರೋಟೋನಿನ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಸೆರೋಟೋನಿನ್ ಇಸ್ ಅ ಮೂಡ್ ಹಾರ್ಮೋನು. ಅದು ಒಂದು ರೀತಿ ಸ್ಕ್ಯಾವೆಂಜರ್ ಥರ ತುಂಬ ನಮ್ಮ ದೇಹಕ್ಕೆ ಬೇಕಾಗಿರೋದು. ಇದರ ಜೊತೆಯಲ್ಲಿ ಈ ಗಟ್ ಮೈಕ್ರೋಬಯೋಮ್ ಏನು ಮಾಡುತ್ತೆ ಅಂದರೆ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳನ್ನು ಬಿಡುಗಡೆ ಮಾಡುತ್ತೆ. ಈ ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ಗಳಲ್ಲಿ ಬಹಳ ಪ್ರಮುಖವಾದದ್ದು ಬ್ಯೂಟರೇಟು. ಈ ಬ್ಯೂಟರೇಟ್ ಏನು ಮಾಡುತ್ತೆ, ಪ್ರೊಪಿಯೋನೇಟು, ಅಸಿಟೇಟು, ಬ್ಯೂಟರೇಟ್ ಅಂತ. ಈ ಬ್ಯೂಟರೇಟ್ ಏನು ಮಾಡುತ್ತೆ, ದೇಹದಲ್ಲಿ ಏನಾದರೂ, ಅದು ಮುಖ್ಯವಾಗಿ ಕರುಳಿನಲ್ಲಿ ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಂತ ಏನು ಕರಿತೀವಿ, ಆ ಇನ್ಫ್ಲಮೇಷನನ್ನು ಕಡಿಮೆ ಮಾಡ್ತಾ ಬರುತ್ತೆ. ಈಗ ನಾವು ಆಹಾರ ಸೇವನೆ ಮಾಡಿದಾಗ ಎಲ್ಲೋ ಒಂದು ವಿಷಯುಕ್ತ ಪದಾರ್ಥ ಬಿಡುಗಡೆ ಆಯಿತು, ಅದೇನು ಮಾಡುತ್ತೆ, ದೇಹದಲ್ಲಿ ಉರಿಯೂತವನ್ನು ಜಾಸ್ತಿ ಮಾಡುತ್ತೆ. ನಾವೇನಾದರೂ ನಮ್ಮ ಕರುಳಿನಲ್ಲಿರುವ ಗಟ್ ಮೈಕ್ರೋಬಯೋಮ್, ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಸರಿಯಾಗಿದ್ದ ಪಕ್ಷದಲ್ಲಿ ಅವು ಈ ಇನ್ಫ್ಲಮೇಷನ್ನ ತಗ್ಗಿಸುತ್ತೆ. ದೇಹಕ್ಕೆ ಏನೂ ತೊಂದರೆ ಆಗದಿದ್ದ ಹಾಗೆ ಕಾವಲು ಕಾಯುತ್ತೆ. ಅದು ಒಂಥರ ಕಾವಲುಗಾರ ಅಂತಲೇ ನಾವು ಹೇಳಬಹುದು. ಅದರ ಜೊತೆಯಲ್ಲಿ ಏನು ಮಾಡುತ್ತೆ, ಅದು ನಮ್ಮ ಕೊಲಾನ್, ಕರುಳಿನ ಗೋಡೆಗಳು, ಆ ಜೀವಕೋಶ ಇದೆಯಲ್ಲ ಅದನ್ನು ಬಲಯುತವಾಗಿ ಮಾಡುತ್ತೆ. ಆ ಕೊಲಾನ್ ಸೆಲ್ಸ್ಗಳಿಗೆ ಎನರ್ಜಿಯನ್ನು ಕೊಡುತ್ತೆ, ಇನ್ಫ್ಲಮೇಷನ್ನ ಕಮ್ಮಿ ಮಾಡುತ್ತೆ. ಈ ರೀತಿ ಹಲವಾರು ನಮಗೆ ಅದರಿಂದ ಬೆನಿಫಿಟ್ಸ್ಗಳಾಗುತ್ತೆ. ಮತ್ತು ಇದರ ಜೊತೆಗೆ ವಿಟಮಿನ್ ಬಿ ಕಾಂಪ್ಲೆಕ್ಸನ್ನು ಸಹ ತಯಾರು ಮಾಡುತ್ತೆ.
ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ ಅಂತ ನಾನು ಹೇಳಿದೆ. ಹಾಗಾಗಿ ಆ ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಚೆನ್ನಾಗಿದ್ದಾಗ ಮಾತ್ರ ನಮ್ಮ ದೇಹದಲ್ಲಿರುವ ವಿಷ ನಾಶ ಆಗೋದು, ವಿಷ ನಿಷ್ಕ್ರಿಯ ಆಗೋವಂಥದ್ದು, ವಿಷ ಹೊರಗಡೆ ನಿಷ್ಕ್ರಿಯ ಆಗಿ ಅದು ದೇಹದಿಂದ ಹೊರ ಹೋಗಲು ಸಾಧ್ಯ. ಮತ್ತು ಪ್ರಮುಖವಾಗಿ ಒತ್ತಡವು ಸಹ ನಮ್ಮ ದೇಹದಲ್ಲಿರೋ ವಿಷ ಹೊರಗಡೆ ಹೋಗದಿದ್ದ ಹಾಗೆ ಫೇಲ್ಯೂರ್ ಮಾಡುತ್ತೆ. ಕಾರಣ ಏನು ಅಂತಂದರೆ, ಒತ್ತಡ ಜಾಸ್ತಿ ಆದಾಗ ಹೈಪೋಥಾಲಮಸ್ ಪಿಟ್ಯೂಟರಿ ಎಡ್ರಿನಲ್ ಆಕ್ಸಿಸ್ ಅಂತ ಇದೆ. ನಮ್ಮ ಮೆದುಳಿನಲ್ಲಿ ಒಂದು ಹೈಪೋಥಾಲಮಸ್ ಅಂತ ಒಂದು ಗ್ರಂಥಿ ಇದೆ. ಒತ್ತಡ ಉಂಟಾದಾಗ ಅದೇನು ಮಾಡುತ್ತೆ, CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಎನ್ನುವ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಹಾರ್ಮೋನು ನಮ್ಮ ಪಿಟ್ಯೂಟರಿಯ ಮೇಲೆ ಹೋಗಿ ಪಿಟ್ಯೂಟರಿಯಿಂದ ACTH ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ACTH ಅಡ್ರಿನಲ್ ಗ್ಲ್ಯಾಂಡ್ಗೆ ಬಂದು ಅಲ್ಲಿ ಕಾರ್ಟಿಸಾಲ್ ಎನ್ನುವ ಹಾರ್ಮೋನ್, ಒತ್ತಡದ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಹಾಗಾಗಿ ಒತ್ತಡದ ಹಾರ್ಮೋನು ಜಾಸ್ತಿ ಆದರೆ ದೇಹದಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಉರಿಯೂತ ಜಾಸ್ತಿ ಆಗುತ್ತೆ. ಉರಿಯೂತ ಜಾಸ್ತಿ ಆದಾಗ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳಂತೀವಿ. ಆ ಪ್ರೋ ಇನ್ಫ್ಲಮೇಟರಿ ಸೈಟೋಕೈನ್ಗಳು ಬಿಡುಗಡೆ ಆದರೆ ದೇಹದಲ್ಲಿರುವ ವಿಷಗಳು ನಿರ್ವಿಷಯುಕ್ತ ಆಗೋದೇ ಇಲ್ಲ. ಇದರ ಜೊತೆಗೆ ಇದೇನು ಮಾಡುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ನ ಜಾಸ್ತಿ ಮಾಡ್ತಾ ಬರುತ್ತೆ. ಇನ್ಸುಲಿನ್ ರೆಸಿಸ್ಟೆನ್ಸು ಜಾಸ್ತಿ ಆಯಿತು, ರಕ್ತದೊತ್ತಡ ಜಾಸ್ತಿ ಆಯಿತು. ಈ ರೀತಿ ದೇಹದಲ್ಲಿ ಶೇಖರಣೆಯಾಗುವ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವ ದಾರಿಗಳನ್ನು ಇದು ಮುಚ್ಚಿಬಿಡುತ್ತೆ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಒತ್ತಡವೂ ಸಹ ದೇಹದ ನಿರ್ವಿಷಯುಕ್ತ ಏನು ಕ್ರಿಯೆಗಳಿದೆ ಅದರಲ್ಲಿ ವೈಫಲ್ಯವಾಗಲು ಇದು ಒಂದು ಕಾರಣ. ಒತ್ತಡವೂ ಒನ್ ಆಫ್ ದ ರೀಸನ್ ಅಂತ ನಾವು ಹೇಳ್ಬೋದು. ದೇಹಕ್ಕೆ ಹೆಚ್ಚು ವಿಷಗಳು ಸೇರ್ಪಡೆಯಾದಂತೆ ಅದು ಮೈಟೊಕಾಂಡ್ರಿಯಾವನ್ನು ಡ್ಯಾಮೇಜ್ ಮಾಡುತ್ತೆ. ಮೈಟೊಕಾಂಡ್ರಿಯಾ ಡ್ಯಾಮೇಜ್ ಆದಾಗ ವಿಷವನ್ನು ನಿರ್ವಿಷಯುಕ್ತ ಮಾಡುವ ಕಿಣ್ವಗಳೇ ನಾಶ ಆಗೋಗುತ್ತೆ. ಲಿವರು ಸಹ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಮತ್ತು ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತ ಇದೆ ಮೈಟೊಕಾಂಡ್ರಿಯಾದಲ್ಲಿ, ಅದರಲ್ಲಿ ತೊಂದರೆಯಾಗಿ ಲೀಕೇಜ್ ಆಗುತ್ತೆ, ಅದರಲ್ಲೂ ಸಹ ಲೀಕೇಜ್ ಆಗುತ್ತೆ. ಅದೇ ರೀತಿ ನಾನು ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು ಅಂತಂದಲ್ಲ, ವಿಷಗಳು ಜಾಸ್ತಿ ಆದಂಗೆ ಅಲ್ಲೂ ಸಹ ಲೀಕೇಜ್ ಆಗುತ್ತೆ. ಲೀಕೇಜ್ ಆಗಿ ಅದರಿಂದ ಎಂಡೋಟಾಕ್ಸಿನ್ ಎನ್ನುವ ಒಂದು ಟಾಕ್ಸಿನ್ ಅದರಿಂದ ಬಿಡುಗಡೆಯಾಗುತ್ತೆ. ಹಾಗಾಗಿ ಮೈಟೊಕಾಂಡ್ರಿಯಾ ಡ್ಯಾಮೇಜು, ಅಲ್ಲಿ ಲೀಕೇಜ್, ಅದರ ಜೊತೆ ನಮ್ಮ ಗಟ್ ವಾಲ್ಗಳಲ್ಲಿ ಅದು ಲೀಕೇಜ್ ಆಗುತ್ತೆ. ಲೀಕೇಜ್ ಆಗಿ ಅದು ನಮ್ಮ ರಕ್ತವನ್ನು ಸೇರುತ್ತೆ. ಹಾಗಾಗಿ ಇದರಿಂದ ನಾನಾ ರೀತಿಯ ತೊಂದರೆಗಳನ್ನು ನಾವು ನೋಡ್ಬೋದು. ಇದರ ಜೊತೆಯಲ್ಲಿ ನಿದ್ರೆಯ ಕೊರತೆ ಅಂತ ನಾನು ಹೇಳಿದೆ. ಕಾರಣ, ನಾವು ನಿದ್ರೆ ಮಾಡಬೇಕಾದ್ರೆ ಏನಾಗುತ್ತೆ, ನಮ್ಮ ಲಿಂಫ್ಯಾಟಿಕ್ ಸಿಸ್ಟಮು ಆ್ಯಕ್ಟಿವೇಟ್ ಆಗುತ್ತೆ. ಲಿಂಫ್ಯಾಟಿಕ್ ಸಿಸ್ಟಮು ಯಾವ ಥರ ಅಂತಂದರೆ, ದೇಹದಲ್ಲಿರುವ ವಿಷಗಳನ್ನೆಲ್ಲ ತೆಗೆದು, ರಾತ್ರಿ ನಾವು ಮಲಗಿದಾಗ ದೇಹದಲ್ಲಿರುವ ವಿಷಗಳನ್ನೆಲ್ಲ ತೆಗೆದು ಬೆಳಗ್ಗೆ ಆಗೋಷ್ಟರಲ್ಲಿ ನಮಗೆ ದೇಹದಲ್ಲಿ ವಿಷಗಳೆಲ್ಲ ಹೊರಗಡೆ ಬರುವ ಥರ ಮಾಡುವುದೇ ಲಿಂಫ್ಯಾಟಿಕ್ ಸಿಸ್ಟಮ್. ನಾವು ನಿದ್ರೆಯ ಕೊರತೆ ಉಂಟಾದಾಗ ಏನಾಗುತ್ತೆ, ದೇಹದಲ್ಲಿ ಶೇಖರಣೆಯಾಗುವ ವಿಷ ಅಲ್ಲೇ ಉಳ್ಕೊಳ್ಳುತ್ತೆ, ಅದು ಕ್ಲಿಯರೆನ್ಸ್ ಆಗೋದೇ ಇಲ್ಲ. ಬಹಳ ಮುಖ್ಯವಾಗಿ ಮೆದುಳಿನಲ್ಲಿ ಏನು ಶೇಖರಣೆಯಾಗುತ್ತಲ್ಲ ವಿಷ, ಅದರಿಂದಾಗಿ ಮುಂದಿನ ದಿನದಲ್ಲಿ ನರಕೋಶಗಳ ನಶಿಸುವಿಕೆ ಉಂಟಾಗುತ್ತೆ. ಇದರಿಂದ ಮರೆಗುಳಿತನ ಆಗ್ಬೋದು, ಅಲ್ಝೈಮರ್ ಆಗ್ಬೋದು, ಪಾರ್ಕಿನ್ಸನ್ ಡಿಸೀಸು, ಈ ಥರದ ನಾನಾ ರೀತಿಯ ಮೆದುಳಿಗೆ ಸಂಬಂಧಿಸಿದಂತಹ ಒಂದು ತೊಂದರೆಗಳು, ಅದರಲ್ಲಿ ಮೆಮೊರಿ ಲಾಸು, ಮರೆಗುಳಿತನ, ಗಮನ ಇಲ್ಲದೇ ಇರುವುದು, ಕಲಿಕೆಯಲ್ಲಿ ಹಿಂದುಳುವಿಕೆ, ಕಲಿಯೋಕ್ಕಾಗೋದೇ ಇಲ್ಲ ಹೊಸದಾಗಿ, ಅಂಥದ್ದೆಲ್ಲ ತೊಂದರೆಗಳು ಆಗುವುದು ನಿದ್ರೆಯ ಕೊರತೆ. ಅದು ಬಹಳ ಮುಖ್ಯ ಅಂತಲೇ ಹೇಳ್ಬಹುದು. ಇದರ ಜೊತೆಯಲ್ಲಿ ಎನ್ವೈರ್ನಮೆಂಟಲ್ ಟಾಕ್ಸಿನ್ಸ್ಗಳು ಅಂತೀವಿ. ನಮಗೆ ಗೊತ್ತಿಲ್ಲದಂತೆ ಬೇಕಾದಷ್ಟು ವಾತಾವರಣದಲ್ಲಿರುವ ವಿಷಗಳು ಗೊತ್ತಿಲ್ಲದೆ ದೇಹವನ್ನು ಸೇರ್ತಾ ಇರುತ್ತೆ. ಮೈಕ್ರೋಪ್ಲಾಸ್ಟಿಕ್ ಕುಡಿಯುವ ನೀರಿನಲ್ಲಿ ಇದೆ, ಕಾಣೋದಿಲ್ಲ, ಅದನ್ನು ಸೇವನೆ ಮಾಡ್ತೀವಿ, ದೇಹದ ಒಳಗೆ ಸೇರ್ಕೊಂಡು ಲೆಡ್ ಆಗ್ಬೋದು, ಮರ್ಕ್ಯುರಿ ಆಗ್ಬೋದು, ಈ ಪೆಸ್ಟಿಸೈಡ್, ಈ ಥರದ್ದು ಹಲವಾರು ವಿಷಗಳು ದೇಹವನ್ನು ನಮಗರಿವಿಲ್ಲದಂತೆ, ನಮಗೆ ಗೊತ್ತಾಗ್ತಾನೇ ಇಲ್ಲ ಇದು ನಮ್ಮ ದೇಹ ಸೇರ್ತಾ ಇದೆ ಅಂತ. ಆ ಥರ ದೇಹವನ್ನು ಸೇರಿದಾಗ ಹೆಚ್ಚಿನ ಪ್ರಮಾಣದಲ್ಲಿ ಎನ್ವೈರ್ನಮೆಂಟಲ್ ಟಾಕ್ಸಿನ್ ದೇಹವನ್ನು ಪ್ರವೇಶ ಮಾಡಿದಾಗ ಇದನ್ನು ದೇಹ ಕ್ಲಿಯರ್ ಮಾಡೋಕ್ಕಾಗೋದೇ ಇಲ್ಲ. ಏಕೆಂದರೆ ಹೆಚ್ಚು ದೇಹಕ್ಕೆ ಸೇರ್ತಾ ಇದೆ, ದೇಹದ ರಕ್ಷಣಾ ವ್ಯವಸ್ಥೆ ಅದಕ್ಕೆ ಈಕ್ವಲೆಂಟ್ ಆಗಿ ಇಲ್ಲ. ಅಂತಹ ಸಂದರ್ಭದಲ್ಲೂ ಸಹ ಅವುಗಳ ಶೇಖರಣೆ ದೇಹದಲ್ಲಿ ಆಗ್ತಾ ಹೋಗುತ್ತೆ. ಇದರಿಂದನೂ ಸಹ ನಮಗೆ ಫೈನಲಿ ಒಬಿಸಿಟಿ ಆಗ್ಬೋದು, ಥೈರಾಯ್ಡ್ ತೊಂದರೆ, ಹಾರ್ಮೋನಲ್ ಇಂಬ್ಯಾಲೆನ್ಸು, ಕ್ಯಾನ್ಸರ್ಗಳು, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ಮಧುಮೇಹ, ಈ ಥರ ಮೆಟಬಾಲಿಕ್ ಸಿಂಡ್ರೋಮ್ಸ್ ಅಂತ ನಾವು ಕರಿತೀವಿ. ಈ ಥರದ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆ ಜಾಸ್ತಿ. ಯಾವಾಗ ಅಂತಂದರೆ ದೇಹದಲ್ಲಿರುವ ನಿರ್ವಿಷಯುಕ್ತ ಮಾಡುವ
ಆ ಪ್ರಕ್ರಿಯೆಯನ್ನು ಮಾಡುವ ಎಂಜೈಮ್ಗಳು, ಆ ಸಿಸ್ಟಮ್ ಏನಿದೆ, ಆ ವ್ಯವಸ್ಥೆ ಏನಿದೆ, ಅದು ಹಾಳಾದಾಗ ಇಂಥದನ್ನು ನಾವು ನೋಡ್ಬೋದು. ಹಾಗಾಗಿ ಇವುಗಳನ್ನೆಲ್ಲ ತಿಳಿದುಕೊಂಡು ನಮ್ಮ ದೇಹವನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಒಂದು ಗುರುತರ ಕರ್ತವ್ಯ ಅಂತಲೇ ನಾವು ಹೇಳ್ಬಹುದು. ನಮಸ್ಕಾರ.